ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಇಂದು ನಾನು ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಸಲ್ಲಿ ಮೊದಲನೇದಾಗಿ ಇಂಗ್ಲೀಷ್ ಗ್ರಾಮರಲ್ಲಿ ಅತ್ಯಂತ ಬಿಗ್ಗೆಸ್ಟ್ ಟಾಪಿಕ್ ಅಂತ ಹೇಳ್ಬೋದು ಟೆನ್ಸಸ್ಸು. ಟೆನ್ಸಸ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಟೆನ್ಸಸ್ ಬಗ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರಾಗಿ ಒಂದು 2 ಮಿನಿಟ್ಸ್ ಬ್ರೀಫಾಗಿ ಹೇಳ್ತೀನಿ. English communication is a very important at present scenario, at present generation. ಪ್ರಸ್ತುತ ಒಂದು ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲೀಷ್ನ ಅವಶ್ಯಕತೆ, ಇಂಗ್ಲೀಷ್ನ ಒಂದು ಪರ್ಫೆಕ್ಟ್ನೆಸ್ ಭಾಳ ಇಂಪಾರ್ಟೆಂಟು. ಒಂದು ಗಾದೆ ಮಾತು ಹೇಳ್ಬೋದು ಅಟ್ ಪ್ರೆಸೆಂಟು, ಹೂ ನೋಸ್ ಇಂಗ್ಲೀಷ್ ವಿ ಕ್ಯಾನ್ ಕಾಲ್ ದೆಮ್ ಆ್ಯಸ್ ಅ ಲಿಟ್ರೇಟ್, ಹೂ ಡೋಂಟ್ ನೋ ಇಂಗ್ಲೀಷ್ ವಿ ಕ್ಯಾನ್ ಕಾಲ್ ದೆಮ್ ಆ್ಯಸ್ ಅ ಇಲ್ಲಿಟ್ರೇಟ್. ಯಾರು ಇಂಗ್ಲೀಷಲ್ಲಿ ಒಂದು ಕಮಾಂಡ್ ಹೊಂದಾರೋ ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಬದುಕಬಹುದು. ಹಾಗಾಗಿ ಇಂಗ್ಲೀಷನ್ನು ಕಲಿಯೋದು ಪ್ರತಿಯೊಬ್ಬರು ಕೂಡ ಬಹಳ ಮುಖ್ಯವಾಗುತ್ತೆ. ನಾನು ಪ್ರಮುಖವಾಗಿ ಕನ್ನಡ ಮಾಧ್ಯಮದಿಂದ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಈಸಿಯಾಗಿ ಅರ್ಥ ಆಗುವ ಹಾಗೆ ಕನ್ನಡ ಪ್ಲಸ್ ಇಂಗ್ಲೀಷ್ ಪ್ಲಸ್ ಕನ್ನಡ ಪ್ರತಿ ಎರಡರಲ್ಲಿ ಕೂಡ ವಿವರಿಸ್ತಾ ಹೋಗ್ತಾ ಇರ್ತೀನಿ. ಇಂಗ್ಲೀಷನ್ನು ಈಸಿಯಾಗಿ ನೀವು ಕಲಿಬೇಕಂತಂದರೆ ಯಾರು ಆಲ್ಮೋಸ್ಟ್ ಇವಾಗೆಲ್ಲ PU ಓದ್ತಾ ಇದ್ದೀರಾ, 10th ಮುಗಿಸಿರ್ತೀರ, ಯಾರು ಡಿಗ್ರಿ ಮುಗಿಸಿರ್ತಾರೆ, ಯಾರು ಜಾಬ್ ಸರ್ಚ್ ಮಾಡ್ತಾಯಿರ್ತಾರೆ, ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರ್ತೀರ, ಅವರೆಲ್ಲರಿಗೂ ಕೂಡ ಈಸಿಯೆಸ್ಟ್ ವೇದಲ್ಲಿ ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗೋದು, ಅಥವಾ ಈಸಿಯೆಸ್ಟ್ ವೇದಲ್ಲಿ ಇಂಗ್ಲೀಷ್ನಲ್ಲಿ ಮಾತನಾಡುವ ಕಲೆಯನ್ನು ಬೆಳೆಸಿಕೊಳ್ಳುವುದು, ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಎನ್ನುವುದನ್ನು ಈಗ ನಾವು ಡಿಟೇಲಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇಂಗ್ಲೀಷ್ನಲ್ಲಿ ನಾವು ನಮ್ಮ ಒಂದು ಮಾತನಾಡುವ ಕಲೆಯನ್ನು, ಇಂಗ್ಲೀಷ್ನಲ್ಲಿ ನಾವು ಪ್ರಾವೀಣ್ಯತೆಯನ್ನು ಪಡೆಯಬೇಕಾದರೆ 1 by 1 ಇಂಗ್ಲೀಷ್ನ ಕಲಿತಾ ಹೋಗಬೇಕು. ಅದರಲ್ಲಿ ಮೊದಲನೇದಾಗಿ ಟೆನ್ಸಸ್. ಅದು ಇಂಗ್ಲೀಷಿನ ಒಂದು ಕಲಿಕೆಯ ಒಂದು ಬುನಾದಿ ಅಂತ ಹೇಳ್ಬೋದು ನಾವು ಟೆನ್ಸಸ್ ಅಂತಂದರೆ. ಟೆನ್ಸಸ್ ಇಂದನೇ ಇಂಗ್ಲೀಷ್ ಸ್ಟಾರ್ಟ್ ಆಗೋದು. ನೀವು ಟೆನ್ಸಸ್ಸನ್ನು ಪರ್ಫೆಕ್ಟಾಗಿ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಂದು ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡುವಂಥ ಒಂದು ಕೌಶಲ್ಯ ಬರುತ್ತೆ. ನೀವು ಸೆಂಟೆನ್ಸಲ್ಲಿ ಒಂದು ಗ್ರಿಪ್ ಸಿಕ್ಕರೆ ನಿಮಗೆ ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡ್ಬೋದು. ಯಾವುದೇ ಒಂದು ಮಾತಾಡಬೇಕಾದ್ರೆ ಆ ಮಾತಲ್ಲಿ ಒಂದು ವಾಕ್ಯ ಇರುತ್ತೆ. ಯಾವುದು ಫಸ್ಟ್ ಬರಬೇಕು, ಯಾವುದು ಮಿಡ್ಲ್ ಬರಬೇಕು, ಯಾವುದು ನೆಕ್ಸ್ಟ್ ಬರಬೇಕು. ಅದು ಭಾಳ ಇಂಪಾರ್ಟೆಂಟು. ನಾವು ಮಾತನಾಡುವಾಗ ಆ ಒಂದು ವಾಕ್ಯದ ಫ್ರೇಮ್ ಮಾಡೋದಿದೆ ಅಲ್ವಾ, ಅದು ವಾಕ್ಯವನ್ನು ಡಿಸೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಆ ಒಂದು ವಾಕ್ಯವನ್ನು ಡಿಸೈನ್ ಮಾಡುವಂಥ ಒಂದು ವಾಕ್ಯವನ್ನು ಫ್ರೇಮ್ ಮಾಡುವಂಥ ಕಲೆ ನಮಗೆ ಕರಗತವಾಗೋದು ಈ ಟೆನ್ಸಸ್ಗಳಿಂದ. ಹಾಗಾಗಿ ಟೆನ್ಸಸ್ಗಳನ್ನ ನಾವು ಇನ್ ಡಿಟೇಲಾಗಿ ಕಲಿಯೋಣ. ಇನ್ ಡಿಟೇಲಾಗಿ ನಾವು ಟೆನ್ಸಸ್ನ ಕಲ್ತೀವಿ ಅಂದ್ರಪ್ಪ ಅಂದರೆ ಡೆಫಿನೆಟ್ಲಿ ಟೆನ್ಸಸ್ ಮುಗಿದ್ರೊಳಗಡೆ ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ತೀವಿ. ನಾನು ಕೂಡ ಟೆನ್ಸಸ್ಗಳನ್ನ ಕಲಿತ ಮೇಲೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬೈ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ನಲ್ಲಿ ಮಾತನಾಡುವ ಕಲೆಯನ್ನು, ಇಂಗ್ಲೀಷ್ನಲ್ಲಿ ಬರವಣಿಗೆ ಕಲೆಯನ್ನು, ಇಂಗ್ಲೀಷ್ನಲ್ಲಿ ಒಂದು ಪರಿಪೂರ್ಣ ವಾಕ್ಯವನ್ನು ರಚಿಸುವ ಕಲೆಯನ್ನು ಕಲ್ತಿರೋದು. ಹಾಗಾಗಿ ಟೆನ್ಸಸ್ನ ಫಸ್ಟ್ ನಾವು ಕಲಿತಾ ಹೋಗೋಣ. ಈಗ ಟೆನ್ಸಸ್ ಸ್ಟಾರ್ಟ್ ಮಾಡೋಣ. ಟೆನ್ಸಸ್ಸಲ್ಲಿ ಮೊದಲನೇ ಟೆನ್ಸು ಪ್ರೆಸೆಂಟ್ ಟೆನ್ಸು. ನಿಮಗೆಲ್ಲ ಗೊತ್ತಿರೋ ಹಾಗೆ ಟೆನ್ಸಸ್ಸಲ್ಲಿ ಮೂರು ಟೆನ್ಸ್ ಬರುತ್ತೆ. ಒಂದು ಪ್ರೆಸೆಂಟು, ಇನ್ನೊಂದು ಪಾಸ್ಟು, ಮೂರನೇದು ಫ್ಯೂಚರ್ ಟೆನ್ಸು. ಅದರಲ್ಲಿ ಮೊದಲನೇ ಟೆನ್ಸು ಪ್ರೆಸೆಂಟ್ ಟೆನ್ಸು. ಪ್ರತಿಯೊಂದು ಟೆನ್ಸಲ್ಲಿ 4 ಸಬ್ ಟೆನ್ಸ್ ಬರುತ್ತೆ. ಈ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರತಿಯೊಂದನ್ನು ಅದರಲ್ಲಿ ಯಾವ್ದು ಸಬ್ ಟೆನ್ಸ್ ಬರುತ್ತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲ 3 ಟೆನ್ಸಿಗೂ ಕೂಡ ಸಬ್ ಟೆನ್ಸ್ ಸೇಮ್ ಇದೆ. ಅದನ್ನು ಆ ಒಂದು ಟೆನ್ಸಸ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗ ಆ ಟೆನ್ಸಸ್ಸಲ್ಲಿ ಯಾವುದು ಸಬ್ ಟೆನ್ಸಸ್ ಇದೆ ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಅದನ್ನು ಪ್ರತ್ಯೇಕವಾಗಿ ಹೇಳೋದು ಬೇಡ. ಈಗ ಪ್ರೆಸೆಂಟ್ ಟೆನ್ಸಲ್ಲಿ ಯಾವುದು ಸಬ್ ಟೆನ್ಸ್ ಇದೆ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು 4ನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್. ಇದು ಟೋಟಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಟೋಟಲ್ 4 ಟೈಪ್ಸ್ ಆಫ್ ಟೆನ್ಸಸ್. ಈ 4 ಟೈಪ್ಸ್ ಆಫ್ ಟೆನ್ಸಲ್ಲಿ ಮೊದಲನೇ ವಿಧ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಸಬ್ ಟೆನ್ಸಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಲಿಯೋಣ. ಈಗ ಮೊದಲನೇದಾಗಿ ಇನ್ನೊಂದು ಏನಂದರೆ, ಈಗ ನಾವು ಟೆನ್ಸಸ್ಸನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರಾಗಿ
ಕೆಲವೊಂದು ಬೇಸಿಕ್ ನೀಡ್ಸ್ ಇದ್ದಾವೆ. ಆ ಬೇಸಿಕ್ ನೀಡ್ಸ್ ನಮ್ಗೆ ಗೊತ್ತಿರಬೇಕು. ಯಾಕಂದರೆ ಆ ಬೇಸಿಕ್ ಕೆಲವೊಂದು ಇನ್ಫಾರ್ಮೇಷನ್, ಬೇಸಿಕ್ ಮಾಹಿತಿ ನಮ್ಗೆ ಗೊತ್ತಿಲ್ಲ ಅಂತಂದರೆ ಸೊ ನಾವು ಟೆನ್ಸಸ್ಸನ್ನು ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲಿ ವಾಕ್ಯ ಮಾಡೋದು ಕಷ್ಟ ಆಗುತ್ತೆ. ಸೊ ಬೇಸಿಕ್ ನೀಡ್ಸ್ ಏನಂತಂದರೆ ಟೆನ್ಸಸ್ಸಲ್ಲಿ ಯೂಶ್ವಲಿ ನೀವು ಟೆನ್ಸಸ್ಸನ್ನು ಕಲಿಬೇಕಾದ್ರೆ ನಮಗೆ ಕೆಲವೊಂದು ಇಂಪಾರ್ಟೆನ್ಸು. ಈಗ ಸಬ್ಜೆಕ್ಟ್ ಅಂತ ಬರುತ್ತಲ್ಲಿ, ಸಬ್ಜೆಕ್ಟ್ ಬರುತ್ತಲ್ಲಿ. ನೆಕ್ಸ್ಟ್ ಅಲ್ಲಿ ಒಂದು ವರ್ಬ್ ಅಂತ ಬರುತ್ತೆ. ಸಬ್ಜೆಕ್ಟ್ ಅಂದರೆ ಏನಂತ ಗೊತ್ತಿರಬೇಕು, ನಾಮಪದಗಳು. ವರ್ಬ್ ಅಂದರೆ ಏನಂತ ಗೊತ್ತಿರಬೇಕು, ಕ್ರಿಯಾಪದಗಳು ಮತ್ತು ಆಬ್ಜೆಕ್ಟ್. ಇವು ಮೂರು ನಮ್ಗೆ ಗೊತ್ತಿರಬೇಕು. ಸೊ ಇವ್ನ ಮೂರು ಗೊತ್ತಿತ್ತಪ್ಪ ಅಂದರೆ ನಾವು ಟೆನ್ಸಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಯಾವುದು ಸಬ್ಜೆಕ್ಟು, ಯಾವುದು ವರ್ಬು, ಯಾವುದು ಆಬ್ಜೆಕ್ಟ್ ಅಂತ ಗೊತ್ತಿಲ್ಲಪ್ಪ ಅಂದರೆ ಸೊ ನಾವೊಂದು ಟೆನ್ಸಸ್ಸಲ್ಲಿ ನಾವೊಂದು ವಾಕ್ಯನ ರಚನೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಕಲಿತಾ ಹೋಗೋಣ. ಸಬ್ಜೆಕ್ಟ್ ಯಾವುದು ಅಂತಂದರೆ, ಸಬ್ಜೆಕ್ಟ್ ಯಾವ್ಯಾವು ಅಂತಂದರೆ ನಾಮಪದಗಳು. ಐ ಸಿಂಗ್ಯುಲರು. ಅದರಲ್ಲಿ ಸಬ್ಜೆಕ್ಟಲ್ಲಿ ನಮ್ಗೆ ಟೋಟಲ್ 2 ಕಾಲಮ್ ಬರುತ್ತೆ, ಸಿಂಗ್ಯುಲರ್ ಸಬ್ಜೆಕ್ಟು ಪ್ಲಸ್ ಫ್ಲೂರಲ್ ಸಬ್ಜೆಕ್ಟು. ಇಲ್ಲಿದೆ ನೋಡಿ, ಸಿಂಗ್ಯುಲರ್ಲಿ ಐ ಸಬ್ಜೆಕ್ಟು. ನೆಕ್ಸ್ಟ್ ಅದಕ್ಕೆ ಫ್ಲೂರಲು, ಐಗೆ ಫ್ಲೂರಲು ವಿ. ನೆಕ್ಸ್ಟ್ ಯು ಸಿಂಗ್ಯುಲರು, ಫ್ಲೂರಲ್ ಕೂಡ ಯು ಅಂದರೆ ನೀನು ಸಿಂಗ್ಯುಲರು, ನೀವು ಫ್ಲೂರಲು. ನೆಕ್ಸ್ಟ್ ಹಿ ಸಿಂಗ್ಯುಲರು, ಸಿ ಸಿಂಗ್ಯುಲರು, ಇಟ್ ಸಿಂಗ್ಯುಲರು. ಹಿ ಅಂದರೆ ಅವನು, ಸಿ ಅಂದರೆ ಅವಳು, ಇಟ್ ಅಂದರೆ ಅದು. ಸೊ ಇವೆಲ್ಲ ಸಿಂಗ್ಯುಲರ್. ಹಿ, ಸಿ, ಇಟ್ ಸಿಂಗ್ಯುಲರ್. ಸೊ ಹಿ, ಸಿ, ಇಟ್ ಸಿಂಗ್ಯುಲರ್ ಅಂದರೆ ಈ ಮೂರಕ್ಕೆ ಫ್ಲೂರಲ್ ಯಾವುದು? ಸೊ ಹಿ, ಸಿ ಆ್ಯಂಡ್ ಇಟ್, ಈ ಮೂರಕ್ಕೆ ಫ್ಲೂರಲು, ಈ ಮೂರಕ್ಕೆ ಬಹುವಚನ ದೇ. ಸೊ ಸೊ ಈ ಮೂರಕ್ಕೆ ಬಹುವಚನ ದೇ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಫಸ್ಟ್ ಕಲ್ತಾ ಹೋಗ್ಬೇಕು. ಸೊ ಸಬ್ಜೆಕ್ಟ್ ಅಂತ ಗೊತ್ತಾಗಿದೆ ಅಂತ ಅನ್ಕೊತಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಹೇಳುವಂತಹ ಇಂಗ್ಲೀಷು ಮೇಯ್ನಾಗಿ ನನ್ನ ಉದ್ದೇಶ ಇರೋದು ಕನ್ನಡ ಮೀಡಿಯಮ್ಮಲ್ಲಿ ಬಂದಿರುವಂಥವರು, ಗ್ರಾಮೀಣ ಭಾಗದಿಂದ ಬಂದಿರುವಂಥವರು, ಯಾರು ಆಲ್ಮೋಸ್ಟ್ PU ಓದ್ತಾ ಇದ್ದಾರೆ, ಡಿಗ್ರಿ ಓದ್ತಾ ಇದ್ದಾರೆ, ಯಾರು ಇಂಗ್ಲೀಷಲ್ಲಿ ವೀಕ್ ಇದ್ದಾರೆ, ಸೊ ಅವರಿಗೆ ಇಂಗ್ಲೀಷ್ ಈಸಿಯಾಗಿ ಅರ್ಥ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು, ನೋ ಡೌಟು. ಬಟ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸೊ ಕನ್ನಡ ಮೀಡಿಯಮಲ್ಲಿ ಓದುವಂಥ ಸ್ಟೂಡೆಂಟ್ಗಳಿಗೆ ಟಫ್ ಆಗ್ಬೋದು. ಸೊ ಹಾಗಾಗಿ ನಾನು ಮಿಡ್ಲಿ ಇಂಗ್ಲೀಷ್ ಕೂಡ ಯೂಸ್ ಮಾಡ್ತೀನಿ. ಬಟ್ 90%, 80% ಕನ್ನಡದಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ಇವಾಗೆಲ್ಲ ನಿಮ್ಗೆ ಸಬ್ಜೆಕ್ಟ್ ಅಂದರೆ ಏನಂತ ಅರ್ಥ ಆಗಿದೆ ಅಲ್ವಾ? ಐ ಸಿಂಗ್ಯುಲರು, ಅದಕ್ಕೆ ಫ್ಲೂರಲು ವಿ. ಐ ಅಂದರೆ ನಾನು, ವಿ ಅಂದರೆ ನಾವು. ಯು ಸಿಂಗ್ಯುಲರು, ಯು ಫ್ಲೂರಲು, ನೀನು ನೀವು. ಹಿ, ಸಿ, ಇಟ್ ಅವನು, ಅವಳು, ಅದು. ದೇ ಅವರು. ಸೊ ಇದು ಫ್ಲೋರ್. ನೆಕ್ಸ್ಟ್ ವರ್ಬ್ ಅಂದರೆ ಕ್ರಿಯಾಪದಗಳು. ಕ್ರಿಯಾಪದ ಅಂದರೆ ಯಾವುದು ಕ್ರಿಯೆಯನ್ನು ಸೂಚಿಸುತ್ತದೆಯೋ, ಯಾವುದೇ ಒಂದು ಶಬ್ದ ಕ್ರಿಯೆಯನ್ನು ಸೂಚಿಸುತ್ತದೆಯೋ ಅದೇ ವರ್ಬ್. ಸೊ ಅದು ವರ್ಬ್ ಬರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್. ವರ್ಬ್ ಆದಮೇಲೆ ಏನು ಬರ್ತಲ್ವೋ ಅದೆಲ್ಲ ಆಬ್ಜೆಕ್ಟ್ ಬಂದುಬಿಡುತ್ತೆ. ಸೊ ನಿಮಗೆಲ್ಲ ಮೂರು ಗೊತ್ತಿರಬೇಕು. ಸೊ ಹಾಗಾಗಿ ಈ ಮೂರು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟಾರ್ಟ್ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ಪ್ರೆಸೆಂಟ್ ಅಂದರೆ ವರ್ತಮಾನ, ಹೌದಲ್ವಾ? ಸೊ ಪ್ರೆಸೆಂಟ್ ಅಂದರೆ ವರ್ತಮಾನ, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವರ್ತಮಾನ ಅಂತಂದರೆ ಈಗ ನಡೀತಾ ಇರೋದು, ಪ್ರೆಸೆಂಟ್ ನಡೀತಾ ಇರಬೇಕು, ಅಥವಾ ಏನೋ ಕೆಲವೇ ನಿಮಿಷಗಳಲ್ಲಿ ನಡಿಬೇಕು, ಅಥವಾ ಕೆಲವೇ ನಿಮಿಷಗಳಲ್ಲಿ ಮುಗಿದಿರಬೇಕು. ಇದನ್ನೇ ನಾವು ವರ್ತಮಾನ ಅನ್ನೋದು. ಬಟ್ ಇದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಶಾರ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇವಾಗ ನಾವು ಇದಕ್ಕೊಂದು ನಿಮ್ಗೆ ಅತ್ಯುತ್ತಮ ಒಂದು ಉದಾಹರಣೆ ಹೇಳಬೇಕಂತಂದರೆ, ಈಗ ಯಾರೋ ಒಬ್ಬರು ನೀವು ರೆಗ್ಯುಲರಾಗಿ ಕಾಲೇಜಿಗೆ ಹೋಗ್ತಾ ಇರ್ತೀರ. ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ರೆಡಿಯಾಗಿ ಸ್ನಾನ ಮುಗಿಸ್ಕೊಂಡು ಡ್ರೆಸ್ ಹಾಕ್ಕೊಂಡು ತಿಂಡಿ ಮಾಡ್ಕೊಂಡು ರೆಡಿ ಆಗಿಬಿಟ್ರ. ಆವಾಗ ಯಾರೋ ನಿಮಗೆ ಫೋನ್ ಮಾಡ್ತಾರೆ, ವಾಟ್ ವಿಲ್ ಯು ಡೂ ಅಂತೇಳಿ, ಏನು ಮಾಡ್ತೀರಾ ಅಂತೇಳಿ. ನಿಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ, ಸೊ ಆಕಾಶ್ ಏನು ಮಾಡ್ತೀಯ ಅಂತೇಳಿ. ಆವಾಗ ನಾವು ಹೇಳೋದು, ನಾನು ಸ್ಕೂಲಿಗೆ ಹೋಗಬೇಕು, ನಾನು ಕಾಲೇಜಿಗೆ ಹೋಗಬೇಕು ಅಂತ ಹೇಳ್ತೀವಿ ನಾವು. ಆ ಟೈಮಲ್ಲಿ ಅವನು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾನೆ, ಬಟ್ ಇನ್ನೂ ಹೋಗ್ತಾ ಇಲ್ಲ, ಹೋಗಬೇಕು. ಸೊ ಏನೋ ವಿದಿನ್ 2 or 1 minutesಲ್ಲಿ ಅವನು ಮನೆ ಬಿಡ್ತಾನೆ, ಕಾಲೇಜಿಗೆ ಹೋಗ್ತಾನೆ. ಸೊ ಈ ಒಂದು ಸಿಚುವೇಷನಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಶ್ವಲಿ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಗಿದೆ ಅಲ್ವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಂದರೆ ವರ್ತಮಾನ ಕಾಲ, ವರ್ತಮಾನದ ಪ್ರೆಸೆಂಟ್ ಸಿಚುವೇಷನು ಇನ್ನೂ ಸ್ಟಾರ್ಟ್ ಆಗಿಲ್ಲ,
ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು. ಸೊ ಹಾಗಾಗಿ ಕೂಡ ಅದನ್ನು ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ, ಯಾವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕಂತೇಳಿ. ಸೊ ಆ ಒಂದು ಸಿಚುವೇಶನ್ ಇದ್ದರೆ ಆವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ಇನ್ನೂ ಸಿಚುವೇಶನ್ ಸ್ಟಾರ್ಟ್ ಆಗಿಲ್ಲ, ಸೊ ಸಿಚುವೇಶನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಬಳಸುವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇದಕ್ಕೆ ಒಂದೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಸೊ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಸೊ ಒಂದೊಂದು ಸಬ್ ಟೆನ್ಸಸ್ಸಲ್ಲಿ ಮತ್ತು 6 ಸಬ್ ಟೈಪ್ ಬರುತ್ತೆ. 6 ಸಬ್ ಟೈಪ್ ಬರುತ್ತೆ. ಒಂದೊಂದು ಟೆನ್ಸಸ್ಸಲ್ಲಿ 6 ಸಬ್ ಟೈಪ್ಗಳು. ಯಾಕಂದರೆ ನಾವು ಇಷ್ಟೊಂದು ಸಬ್ ಟೈಪ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ, ಇಷ್ಟೊಂದು ಸಬ್ ಟೈಪ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಕಲ್ತರೆ ಮಾತ್ರ ನಾವು ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗ್ಬೋದು. ಇಂಗ್ಲೀಷಲ್ಲಿ ಈಸಿಯಾಗಿ ನಾವು ಕಮ್ಯುನಿಕೇಷನ್ ಮಾಡುವಂಥ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೋದು. ಸೊ ಹಾಗಾಗಿ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಟೈಪ್ ಅಂದರೆ ನಾ ಹೇಳಿದ್ನಲ್ವ, ಟೋಟಲ್ 6 ಸಬ್ ಟೈಪ್ ಅಂತೇಳಿ. ಅದರಲ್ಲಿ ಫಸ್ಟ್ ಟೈಪು DAS. ಇಲ್ಲಿದೆ ನೋಡಿ, DAS ಅಂದರೆ ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್. DAS ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಇದು ಪಾಸಿಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಎರಡನೇದು DNS ಅಂತ ಬರುತ್ತೆ, ಅದು ನೆಕ್ಸ್ಟ್ ಹೇಳ್ತಾನೆ ನಾನು. DNS ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸ್, ಇದರಲ್ಲಿ ನೆಗೆಟಿವ್ ಆಗಿ. ನೆಕ್ಸ್ಟ್ ಮೂರನೇದು IAS ಅದು ಇನ್ಫಾರ್ಮೇಟಿವ್ ಅಸರ್ಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಇನ್ನೊಂದು INS ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್, ನಾಲ್ಕನೇದು. ನೆಕ್ಸ್ಟ್ ಐದನೇದು WHIAS WH ಕ್ವಶನ್, WH ವೈ, ವೇರ್, ವೆನ್, ಹೂ, ವಾಂಟ್, ವೇರ್, ವಿಚ್, ಇವೆಲ್ಲ WH ಕ್ವಶನ್ಸ್ ಬರ್ತವೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದು ಗೊತ್ತಿಲ್ಲಪ್ಪ ಅಂದರೆ ಆ WH ಕ್ವಶನ್ಸ್ ಹೇಳುವಾಗ ನಾನು ನಿಮ್ಗೆ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಸೊ WHIAS, WHINS, WHಲ್ಲಿ ಮತ್ತು ನೆಗೆಟಿವ್. ಸೊ ಇದು ಟೋಟಲ್ 6 ಟೈಪ್ ಬರುತ್ತೆ. ಸೊ ಈಗ ನಾವು 6 ಟೈಪ್ನ ಡೀಟೇಲಾಗಿ ಇಲ್ಲಿ ಬ್ರೀಫಾಗಿ ತಿಳ್ಕೊಳ್ಳೋಣ. ಡೀಟೇಲಾಗಿ ತಿಳ್ಕೊಳ್ಳೋದು ಬೇಡ, ಯಾಕಂದರೆ ಆ ಟೆನ್ಸಸ್ ಬರುವಾಗ, ಆ ಒಂದು ಟೈಪ್ ಬರುವಾಗ ನಿಮ್ಗೆ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಇರ್ತೀನಿ. ಸೊ ಇವಾಗ DAS ಮೊದಲನೇ ವಿಧ DAS, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಸಬ್ ಟೈಪ್ DAS, ಡಿಕ್ಲರೇಟಿವ್ ಅಸರ್ಟಿವ್ ಸೆಂಟೆನ್ಸ್. ಸೊ DASಲ್ಲಿ ಏನು ಬರುತ್ತಪ್ಪ ಅಂದರೆ ಫಾರ್ಮುಲಾ, ಇದು DAS ಫಾರ್ಮುಲಾ, ಇದು ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಬರ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ನಿಮಗೆ ಫಾರ್ಮುಲಾ ಐಡಿಯಾ ಗೊತ್ತಾಯ್ತಪ್ಪ ಅಂದರೆ, ಫಾರ್ಮುಲಾ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಸೆಂಟೆನ್ಸ್ ಫ್ರೇಮ್ ಮಾಡ್ಬೋದು. ಇದ್ರ ಫಾರ್ಮುಲಾ ಏನಂತಂದರೆ ಸಬ್ಜೆಕ್ಟು ಪ್ಲಸ್ ವರ್ಬು ಬ್ರ್ಯಾಕೆಟ್ ES ಬಾರ್ S ಪ್ಲಸ್ ಆಬ್ಜೆಕ್ಟು. ಟೋಟ್ಲಿ 3 ಬರುತ್ತೆ. DASಲ್ಲಿ ಮಿನಿಮಮ್ 3 ಟೈಪ್ ಇರಲೇಬೇಕು. ನಿಮ್ಗೊಂದು ಸೆಂಟೆನ್ಸ್ ಆಗಬೇಕಾದ್ರೆ DASಲ್ಲಿ ನಿಮ್ಮದು ಒಂದು ಸೆಂಟೆನ್ಸ್ ಆಗಬೇಕಾದ್ರೆ ನಿಮಗೆ ಮಿನಿಮಮ್ 3 ಟೈಪ್ ಇರಲೇಬೇಕು. ಸೊ ಇದರಲ್ಲಿ ಫಸ್ಟ್ ಟೈಪು ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟು. ಸೊ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ಸಿಂಗುಲರ್ ಏಕವಚನ, ಫ್ಲೂರಲ್ ಬಹುವಚನ. ಸಬ್ಜೆಕ್ಟ್ ನೋಡಿ, ಫಸ್ಟ್ ಯಾವ್ದು ಬರಬೇಕು, ಸಬ್ಜೆಕ್ಟ್ ನೆಕ್ಸ್ಟ್ ವರ್ಬು ಗೋ ಅಂದರೆ ವರ್ಬ್, ಇದು ಕ್ರಿಯೆ. ಹೋಗುವುದು ಒಂದು ಕ್ರಿಯೆ ತಾನೆ, ಗೋ ಅಂದರೆ ಹೋಗು, ಅದು ಕ್ರಿಯೆ. ಸೊ ಹಾಗಾಗಿ ಇಲ್ಲಿ ಏನು ಬಂತು, ಸಬ್ಜೆಕ್ಟ್ಗೆ ಬಂತು, ವರ್ಬಿಗೆ ಗೋ ಬಂತು. ನೆಕ್ಸ್ಟ್ ಟು ಮಾರ್ಕೆಟ್, ಇದು ಆಬ್ಜೆಕ್ಟು. ಸಬ್ಜೆಕ್ಟು, ಗೋ ವರ್ಬು, ಟು ಮಾರ್ಕೆಟ್ ಆಬ್ಜೆಕ್ಟ್. ಗೋ ಟು ಸ್ಕೂಲ್, ಗೋ ಟು ಮಾರ್ಕೆಟ್, ನಾನು ಮಾರುಕಟ್ಟೆಗೆ ಹೋಗುತ್ತೇನೆ, ಇದು ಆಯಿತು. ನೆಕ್ಸ್ಟ್ ಫ್ಲೂರಲ್ಲಿ ಸಬ್ಜೆಕ್ಟ್ ಯಾವುದು, ವಿ, ವರ್ಬು ಗೋ, ಟು ಮಾರ್ಕೆಟ್ ಆಬ್ಜೆಕ್ಟ್. ಇದರದ್ದೇನು, ನಾವು ಮಾರುಕಟ್ಟೆಗೆ ಹೋಗುತ್ತೇವೆ, ನಾನು ಮಾರುಕಟ್ಟೆಗೆ ಹೋಗುತ್ತೇನೆ. ಇಲ್ಲಿ ನೋಡಿ ಪ್ರೆಸೆಂಟ್ ಟೆನ್ಸ್ ನಾನು ನಿಮ್ಗೆ ಹೇಳಿದೆ, ಇದು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟಾಗಿ. ನಾನು ಮಾರುಕಟ್ಟೆಗೆ ಹೋಗುತ್ತೇನೆ ಬಟ್ ಇನ್ನೂ ಮಾರುಕಟ್ಟೆಗೆ ಹೋಗಿಲ್ಲ. ವಿ ಗೋ ಟು ಮಾರ್ಕೆಟ್, ನಾವು ಮಾರುಕಟ್ಟೆಗೆ ಹೋಗುತ್ತೇವೆ, ನಾವು ಮಾರುಕಟ್ಟೆಗೆ ಹೋಗೋಕೆ ರೆಡಿಯಾಗಿ ಇದ್ದಿದ್ದೀವಿ, ಇನ್ನೂ ಹೋಗಿಲ್ಲ. ನೆಕ್ಸ್ಟ್ ಸಿಂಗ್ಯುಲರ್ಲಿ ಸೆಕೆಂಡ್ ಪರ್ಸನ್, ಯು ಗೋ ಟು ಮಾರ್ಕೆಟ್, ನೀನು ಮಾರುಕಟ್ಟೆಗೆ ಹೋಗುತ್ತಿ. ಸಿಂಗುಲರ್, ನೀನು ಮಾರುಕಟ್ಟೆಗೆ ಹೋಗುತ್ತಿ, ಇನ್ನೂ ಹೋಗಿಲ್ಲ, ಹೋಗ್ತೀಯ. ನೀವು ಮಾರುಕಟ್ಟೆಗೆ ಹೋಗುತ್ತೀರಿ. ಯು ಸಬ್ಜೆಕ್ಟು, ವರ್ಬ್ ಗೋ, ಆಬ್ಜೆಕ್ಟ್ ಟು ಮಾರ್ಕೆಟ್. ನೆಕ್ಸ್ಟ್ ಬಂದು ನೋಡಿ ಥರ್ಡ್ ಪರ್ಸನ್, ಇದಕ್ಕೆ ಇದೆ ಅಲ್ವಾ, ಇಂದ ವಿ, ಇದಕ್ಕೆ ಫಸ್ಟ್ ಪರ್ಸನ್ ಅಂತಾರೆ. ಯುಗೆ ಸೆಕೆಂಡ್ ಪರ್ಸನ್ ಅಂತಾರೆ. ಹಿ, ಸಿ, ಇಟ್ ಆ್ಯಂಡ್ ದೇಗೆ ಥರ್ಡ್ ಪರ್ಸನ್ ಅಂತಾರೆ. ಹಿ ಗೋಸ್ ಟು ಸ್ಕೂಲ್, ಇಲ್ಲಿ ನೋಡಿ ಇಲ್ಲೊಂದು ಬೇರೆ ಇದೆ, ಹಿ ಸಬ್ಜೆಕ್ಟು, ಇದು ಗೋ, ಮತ್ತೇನು ಗೋಸ್ ಅಂತ ನಿಮ್ಗೆ ಅನಿಸ್ಬೋದು, ES ಯಾಕೆ ಬಂತಂತೇಳಿ. ಇಲ್ಲಿ ವರ್ಬಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದೆ ನೋಡಿ, ES ಬಾರ್ S ಅಂತೇಳಿ. ವರ್ಬಲ್ಲಿ ಬ್ರ್ಯಾಕೆಟಲ್ಲಿ ಫಾರ್ಮುಲಾ ನೋಡಿ, ಫಾರ್ಮುಲಾದಲ್ಲಿ ವರ್ಬಲ್ಲಿ ಬ್ರ್ಯಾಕೆಟಲ್ಲಿ ES ಬಾರ್ S ಅಂತ ಹಾಕಿದ್ದೀನಿ.
ಸೊ ಇ ಎಸ್ ಬಾರ್ ಎಸ್ ಎಲ್ಲಿ ಬರುತ್ತಪ್ಪ ಅಂದರೆ ಎಲ್ಲಿ ಹಿ ಸಿ ಇಟ್ ನಾವು ಯೂಸ್ ಮಾಡ್ತೀವಲ್ವಾ ಅಲ್ಲಿ ಇ ಎಸ್ ಬಾರ್ ಎಸ್ ಬರುತ್ತೆ. ಸೊ ಹಾಗಾಗಿ ಈ ಹಿ ಸಿ ಇಟ್ ಬಂದಾಗ ಅಲ್ಲಿ ನಾವು ವರ್ಬ್ ಜೊತೆ ಇ ಎಸ್ ಆರ್ ಎಸ್ ಯೂಸ್ ಮಾಡಬೇಕು ನಾವು ವರ್ಬ್ ಜೊತೆ. ಇಲ್ಲಿ ನೋಡಿ ಹಿ ಸಿ ಇಟ್ಗೆ ಮಾತ್ರ ಅಷ್ಟೇ, ಹಿ ಸಿ ಇಟ್ಗೆ ಮಾತ್ರ ಅಷ್ಟೇ ಇದು ಇ ಎಸ್ ಬಾರ್ ಎಸ್ ಬರೋದು. ಹಿ ಗೋಸ್ ಟು ಸ್ಕೂಲ್, ಹಿ ಗೋಸ್ ಟು ಮಾರ್ಕೆಟ್, ಅವನು ಮಾರುಕಟ್ಟೆಗೆ ಹೋಗುತ್ತಾನೆ. ಈ ಗೋ ವರ್ಬ್ ಇ ಎಸ್. ಸಿ ಗೋಸ್ ಟು ಮಾರ್ಕೆಟ್, ಅವಳು ಮಾರುಕಟ್ಟೆಗೆ ಹೋಗುತ್ತಾಳೆ. ಇಟ್ ಗೋಸ್ ಟು ಮಾರ್ಕೆಟ್, ಅದು ಮಾರುಕಟ್ಟೆಗೆ ಹೋಗುತ್ತದೆ. ಇವೆಲ್ಲ ಸಿಂಗ್ಯುಲರ್. ಇವು ಮೂರಕ್ಕೂ ಒಂದೇ ಫ್ಲೂರಲ್. ಹೀಗೆ ಬೇರೆ ಫ್ಲೂರಲ್ ಇಲ್ಲ, ಸಿಗೆ ಬೇರೆ ಫ್ಲೂರಲ್ ಇಲ್ಲ, ಇಟ್ಗೆ ಬೇರೆ ಫ್ಲೂರಲ್ ಇಲ್ಲ. ಇವು ಮೂರು ಏಕವಚನಕ್ಕೆ ಒಂದೇ ಇರೋದು ಬಹುವಚನ. ದೇ ಗೋ ಟು ಮಾರ್ಕೆಟ್, ಅವರು ಮಾರುಕಟ್ಟೆಗೆ ಹೋಗುತ್ತಾರೆ. ಈಗ ನೀವು ಹಿ ಗೋಸ್ ಟು ಮಾರ್ಕೆಟಿಗೆ ನೀವು ಫ್ಲೂರಲ್ ಬಹುವಚನ ಮಾಡಿ ಅಂತಂದರೆ ಹಿ ಅವನು ಅವರು, ಅವಳು ಅವರು, ಇಟ್ಟದು ನಾವು ಕಾಮನ್ ಆಗಿ ಪ್ರತಿಯೊಂದು ಕೂಡ ಒಂದೇ ಅಂತೀವಿ. ಸೊ ಹಾಗಾಗಿ ಈ ಮೂರಕ್ಕೂ ಸೇರಿಸಿ ಬಹುವಚನ ಇದು ಒಂದೇ, ದೇ ಗೋ ಟು ಮಾರ್ಕೆಟ್. ಸೊ ಅರ್ಥ ಆಗಿದೆ ಅಲ್ವಾ? ಡಿ ಎ ಎಸ್ ಇದು ಇಮಿಡಿಯೇಟಾಗಿ ಒಂದೇ ಇದಕ್ಕೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನೀವು ಇದ್ರ ಮೇಲೆ ವೆರಿ ಹಾರ್ಡ್ ವರ್ಕ್ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ. ಸೊ ಈಗ ನಾವು ಒಂದು ವರ್ಕ್ ಕೊಟ್ಟಿದ್ದು ತೊಗೊಂಡು ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಸೊ ನಿಮಗೆ ಇನ್ನೂ ಕೆಲವೊಂದು ವರ್ಬ್ಗಳನ್ನು ಬರ್ಕೊಳ್ಳಿ, ನಾನು ಹೇಳ್ತೀನಿ. ಸೊ ಆ ವರ್ಬ್ ಮೇಲೆ ನೀವು ಇನ್ನೂ ಜಾಸ್ತಿ ವರ್ಕ್ ಮಾಡಿ, ಜಾಸ್ತಿ ಹೋಮ್ವರ್ಕ್ ಮಾಡಿ. ಪ್ರತಿದಿನ ನಾ ಮಾತ್ರ ಟೆನ್ಸಸ್ ಇದು ಮಾಡುವಾಗ ಟೆನ್ಸಸ್ ಒಂದನೇ ನಾನು ಬರೋಬ್ಬರಿ 2 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದೀನಿ. ಟೋಟಲ್ ಪ್ರೆಸೆಂಟು ಪಾಸ್ಟು ಫ್ಯೂಚರ್ ಟೆನ್ಸ್ ಮುಗಿಬೇಕಾದ್ರೆ ಬರೋಬ್ಬರಿ 2 ತಿಂಗಳ ಪ್ರಾಕ್ಟೀಸ್ ಮಾಡಿದ್ದೀನಿ. ಒಂದೊಂದು ಸೆಂಟೆನ್ಸಿಗೆ ಪರ್ ಡೇ 4 ವರ್ಬ್ ತಗೊಂಡು ನೀವು ಹೋಮ್ವರ್ಕ್ ಮಾಡಲೇಬೇಕು ಪ್ರತಿದಿನ. ಮಿನಿಮಮ್ ಪರ್ ಡೇ 1 ಅವರ್ ನೀವು ಈ ಟೆನ್ಸಸ್ಸಿಗೆ ಹೋಮ್ವರ್ಕ್ ಮಾಡಿದರೆ ಸೊ ಡೆಫಿನೆಟ್ಲಿ ನೀವು ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗ್ತೀರಾ, ಇಂಗ್ಲೀಷಲ್ಲಿ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಹಾಗಾಗಿ ನಾನು ನಿಮ್ಗೆ ಇದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಇವತ್ತು. ಹೋಮ್ವರ್ಕ್ ತೊಗೊಳ್ಳಿ. ನೆಕ್ಸ್ಟ್ ಹೋಮ್ವರ್ಕ್ ಏನು ಮಾಡ್ಬೇಕಂದ್ರೆ ನಾನು ಜಸ್ಟ್ ವರ್ಬ್ ಅಷ್ಟು ಹೇಳ್ತೇನೆ ನಿಮಗೆ, ಯಾವ ಇದಕ್ಕೆ ನೀವು ಹೋಮ್ವರ್ಕ್ ಮಾಡ್ಬೇಕಂತೇಳಿ ನಾನು ನಿಮ್ಗೆ ವರ್ಬ್ ಹೇಳ್ತೇನೆ. ನೀವು ವರ್ಬ್ ತೊಗೊಂಡು ಇದು ಮಾಡ್ಕೊಳ್ಳಿ. ಕಮ್ಮು, ಟೀಚ್, ನೋಡಿ ಹೋಮ್ವರ್ಕಿಗೆ ನಿಮ್ಗೆ ಹೋಮ್ವರ್ಕಿಗೆ 2 ವರ್ಬ್ ಕೊಡ್ತೀನಿ ನಾನು. ಕಮ್ಮು, ಟೀಚ್. ಕಮ್ ಒಂದು ವರ್ಬ್, ಟೀಚ್ ಒಂದು ವರ್ಬು. ಸೊ ಇದನ್ನು ನೀವು ಎರಡನ್ನ ಯೂಸ್ ಮಾಡಿಕೊಂಡು ಸೊ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕ್ಲಾಸಲ್ಲಿ ಜಾಸ್ತಿ ಹೋಮ್ವರ್ಕ್ ಕೊಡೋದು ಬೇಡ, ಕಡಿಮೆ ಇರಲಿ. ಸೊ ಎರಡನ್ನ ಯೂಸ್ ಮಾಡಿಕೊಂಡು ಸೊ ನಾ ಯಾವ ಥರ ಟೇಬಲ್ ಹಾಕಿದ್ದೆ ನೋಡಿ ಅದೇ ಥರ ಟೇಬಲ್ ಹಾಕ್ಕೊಳ್ಳಿ. ನೋಡಿ ನಾ ಯಾವ ಥರ ಟೇಬಲ್ ಹಾಕಿದ್ದೀನಲ್ವಾ, ಈ ಥರ ಟೇಬಲ್ ಹಾಕ್ಕೊಳ್ಳಿ. ಈ ಥರ ಟೇಬಲ್ ಹಾಕ್ಕೊಳ್ಳಿ, ಆ ವರ್ಬ್ ಯೂಸ್ ಮಾಡ್ಕೊಳ್ಳಿ. ವರ್ಬನ್ನ ಇದು ಮಾಡಿಕೊಂಡು ಸೊ ಇದ್ರ ಮೇಲೆ ನೀವು ಹೋಮ್ವರ್ಕ್ ಮಾಡಿ. ಸೊ ಈ ಥರ ನೀವು ಮಾಡ್ತಾ ಹೋದರೆ ಸೊ ನಿಮಗೂ ಕೂಡ ಒಂದು ಪರ್ಫೆಕ್ಟ್ನೆಸ್ ಬರುತ್ತೆ. ಸೊ ನೀವು ಕೂಡ ಡೇ ಬೈ ಡೇ ಕಲ್ಕೊಂತೀರ. ಸೊ ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ಸಲ್ಲಿ ಡಿ ಎಸ್ ಆಗಿದೆ. ಸೊ ನಾವು ನೆಕ್ಸ್ಟು ಡಿ ಎಸ್ ಮುಗಿದಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿ ಎನ್ ಎಸ್, ಡಿಕ್ಲರೇಟಿವ್ ನೆಗೆಟಿವ್ ಸೆಂಟೆನ್ಸನ್ನು ತಿಳ್ಕೊಳ್ಳೋಣ. ಸೊ ಇದ್ರ ಮೇಲೆ ನಾನು ನಿಮ್ಗೆ ಇದಿತ್ತಪ್ಪ ಅಂದರೆ ನೀವು ನನ್ನ ಇದು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ವಿಡಿಯೋನು ಸೀರಿಯಲ್ ಆಗಿ ನೋಡ್ತಾ ಬನ್ನಿ. ಸೊ ನಾನು ಒಂದು ವಿಡಿಯೋ ಒಂದು ಕ್ಲಾಸ್ ಗ್ಯಾಪ್ ಆದರೆ, ಒಂದು ಕ್ಲಾಸ್ ಮಿಸ್ ಆದರೆ, ಒಂದು ಕ್ಲಾಸ್ ಸ್ಕಿಪ್ ಆದರೆ ನೆಕ್ಸ್ಟ್ ಕ್ಲಾಸ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದನ್ನು ನೋಡ್ತಾ ಬನ್ನಿ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ಧನ್ಯವಾದಗಳು.